ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಘಟಾನುಘಟಿಗಳಿಂದ ಬಿರುಸಿನ ಚಟುವಟಿಕೆ. ಕತ್ತಿ ಕುಟುಂಬಕ್ಕೆ ಟಾಟಾ ಬಾಯ್ ಬಾಯ್. ಘಟಾನುಘಟಿ ಜೊಲ್ಲೆ ಪರ ನಿಂತಿದ್ಯಾಕೆ? ಕತ್ತಿ ಕುಟುಂಬಕ್ಕೆ 4 ದಶಕಗಳಿಂದ ಶಕ್ತಿಯಾಗಿ ನಿಂತವರೇ ತಿರುಗಿ ಬಿದ್ರ. ದಿವಂಗತ ಉಮೇಶ್ ಕತ್ತಿ ನಿಧನದ ನಂತರ ಕತ್ತಿ ಕುಟುಂಬಕ್ಕೆ ಭಾರಿ ಹೊಡೆತ. ಬಾರ್ಸವ್ರು ನಮ್ಮವ್ರು, ನಗವ್ರು ನಮ್ಮವ್ರು, ಬೇಯವ್ರು ನಮ್ಮವ್ರು, ಅಡಿಗೆ ಮಾಡೋರು ನಮ್ಮವ್ರು, ತೊಳೆಯವ್ರು ನಮ್ಮವ್ರು, ಎಲ್ಲ ನಮ್ಮ ಇದೆಲ್ಲ ಟೂರಿಂಗ್ ಟಾಕೀಸ್. ತಮ್ಮುಂಡಿಕಾಲು ಚಲೋ. ಕತ್ತಿ ಕುಟುಂಬದ ಸದಾ ಬೆನ್ನಿಗಿರೋ ಮುಖಂಡರೇ ಕತ್ತಿ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ? ಉತ್ತರ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ವರ್ಚಸ್ಸು ಹೊಂದಿದ ದಿವಂಗತ ಉಮೇಶ್ ಕತ್ತಿ ಅವರ ನಿಧನದ ನಂತರ ಜಿಲ್ಲೆಯ ಪ್ರತಿಷ್ಠಿತ ರಾಜಕೀಯ ಸಹಕಾರಿ ಸಂಘ ಕೈತಪ್ಪಿದ್ದು ಶಾಸಕ ನಿಖಿಲ್ ಕತ್ತಿಗೂ ಕಂಟಕವಾಗುವ ಸಾಧ್ಯತೆ ಹೆಚ್ಚಿದೆನಾ? ಜಿಲ್ಲೆಯಲ್ಲಿ ತನ್ನದೇ ರಾಜಕೀಯ ಪ್ರಾಬಲ್ಯ ಬೆಳಗಾವಿ ಜಿಲ್ಲಾ ರಾಜಕಾರಣ ಸಹಕಾರ ರಂಗ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ ಕತ್ತಿ ಕುಟುಂಬ ಚಾಣಾಕ್ಷ ರಾಜಕಾರಣಿ ದಿವಂಗತ ಉಮೇಶ್ ಕತ್ತಿ ನಿಧನದ ನಂತರ ಕತ್ತಿ ಕುಟುಂಬಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಹುಕ್ಕೇರಿ ಪುರಸಭೆ, ಬೆಳಗಾವಿ ಡಿಸಿಸಿ ಬ್ಯಾಂಕ್, ಸಂಕೇಶ್ವರದ 2ನೇ ಕೆಜಿ ಸಕ್ಕರೆ ಕಾರ್ಖಾನೆ, ಬಳಿಕ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ, ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಜಾರಕಿಹೊಳಿ ಸಹೋದರರು ತಮ್ಮ ಕೈವಶ ಮಾಡಿಕೊಂಡಂತಾಗಿದೆ. ಪ್ರತಿಷ್ಠಿತ ಸಂಸ್ಥೆಗಳು ಕೈತಪ್ಪಿ ಹೋಗ್ತಿದ್ದರೂ ಮಾಜಿ ಸಂಸದ ರಮೇಶ್ ಕತ್ತಿ ಯಾಕೆ ಸುಮ್ಮನಿದ್ದಾರೆ? ಬರುವಂತ ಚುನಾವಣೆ ಪ್ರತಿಷ್ಠಿತ ಜಿದ್ದಾಜಿದ್ದಿನ ಕಣವಾಗಿ ಪರಿಣಮಿಸುತ್ತಾ? ಎಲ್ಲರಿಗೂ ಪಾಠ ಕಲಿಸ್ತೀವಿ, ಕುಸ್ತಿ ಅಖಾಡ್ ನಮಗ್ ಗೊತ್ತು ಎಂದ ಪೃಥ್ವಿ ಕತ್ತಿ. ಶಾಸಕ ನಿಖಿಲ್ ಕತ್ತಿಗೂ ಈ ಬೆಳವಣಿಗೆ ಕಂಟಕವಾಗುವ ಸಾಧ್ಯತೆ ಹೆಚ್ಚಿದೆನಾ? ಘಟಾನುಘಟಿ ನಾಯಕರಾದ ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ಹೀರಾ ಶುಗರ್ ಕಾರ್ಖಾನೆ ಅಧ್ಯಕ್ಷ ಅಜ್ಜಪ್ಪ ಕಲ್ಲಟ್ಟಿ, ಉಪಾಧ್ಯಕ್ಷ ಅಶೋಕ್ ಪಟ್ಟಣ್ ಶೆಟ್ಟಿ, ಹಾತ್ನೂರಿ ಸೇರಿದಂತೆ ಹಲವಾರು ಕಟ್ಟ ಬೆಂಬಲಿಗರು ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಪರವಾಗಿ ನಿಂತಿದ್ದಾರೆ. ಹಿಂಗಾಗಿ ಏನು ಮಾಡಕ್ಕೆ ಬರಲ್ಲ ರಾಜಕಾರಣದಾಗ ಯಾವ ಟೈಮ್ದಾಗ ಏನಾಗಿದ್ದು ಗೊತ್ತಿಲ್ಲ. ಇಡೂಸ್ ನಾವು 15 ಮಂದಿ ಒಂದೇ ಇದ್ದಿಲ್ರಿ. ಈ ರಾಜಕಾರಣದಾಗ ಯಾವ ಟೈಮ್ದಾಗ ಏನು ಬಂದಿದ್ದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅಣ್ಣಾಸಾಹೇಬ್ ಜೊಲ್ಲೆ ವಿರುದ್ಧ ತಡೆ ತಟ್ಟಿದ್ರು. ಈಗ ಅಣ್ಣಾಸಾಹೇಬ್ ಜೊಲ್ಲೆ ರಮೇಶ್ ಕತ್ತಿ ವಿರುದ್ಧ ತಡೆ ತಟ್ಟಿದ್ದು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿವೆ. ಈ ರಾಜಕೀಯ ಜಟಾಪಟಿ ಇನ್ನು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ ಪಾಟೀಲ್.